ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ನಮ್ಮ ಇ ವಿನಲ್ಲಿ ಥ್ರಾಟಲ್ ಸಮಸ್ಯೆ ಆಗಿದೆ. ಅಂದರೆ ರಿವರ್ಸ್ ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ ನಮ್ಮ ಗಾಡಿ. ಇವಾಗ ನಾವು ಕ್ಲಾಕ್ ವೈಸ್ನಲ್ಲಿ ಇದು ಮಾಡಿ ನಾವು ರಿವರ್ಸ್ಗೆ ಹಾಕಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಾಗ ಅದು ಹಿಂದೆ ಹೋಗ್ಬೇಕಾಗ್ತಿತ್ತು. ಆದರೆ ಇದು ಆಟೋಮೆಟಿಕ್ಕಾಗಿ ಹಿಂದೆ ಹೋಗ್ತಿದೆ. ನಿಮಗೆ ಆನ್ ಮಾಡಿಬಿಟ್ಟು ಅದನ್ನ ತೋರಿಸ್ತೀನಿ ನಾನು. ಇವಾಗ ಪಾರ್ಕ್ನಲ್ಲಿದೆ, ನಾರ್ಮಲ್ ಹಾಕ್ಕೊಳ್ಳೋಣ. ನಾರ್ಮಲ್ ಆಯಿತು. ನಾವೇನು ಇವಾಗ ರಿವರ್ಸ್ ಹೊತ್ಬಿಟ್ಟು ಈ ಥ್ರಾಟಲ್ ಈ ಥರ ಕೊಡೋದನ್ನ ರಿಟರ್ನ್ ಮಾಡಿದ್ರೆ ರಿವರ್ಸ್ ಹೊತ್ಬಿಟ್ಟು ಅದು ರಿವರ್ಸ್ ಹೋಗ್ಬೇಕಾದ್ರೆ ನಮ್ಮ ಥ್ರಾಟಲ್ ಏನೋ ಪ್ರಾಬ್ಲಮ್ ಆಗಿದೆ. ಆಟೋಮೆಟಿಕ್ಕಾಗಿ ತಾನೇ ಹಿಂದಕ್ಕೆ ಹೋಗ್ತಾಯಿದೆ ಇದು. ಇದನ್ನು ನಾವು ಇವಾಗ ವ್ಯಾರಂಟಿಯಲ್ಲಿ ಕ್ಲೈಮ್ ಮಾಡೋಕೆ ಕೊಟ್ಟಿದ್ದೀನಿ. ಇದೇನು 3 ಇಯರ್ 40,000 ಕಿಲೋಮೀಟ್ರಲ್ಲಿ. ಇವಾಗ ರಿವರ್ಸ್ ಬಟನ್ ಒತ್ತಾನೆ ತಾನೇ ಬ್ಯಾಕ್ ಹೋಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಹಿಂದೆ ಯಾರೂ ಇಲ್ಲ. ಏನು ನಾವು ಬಟನ್ ಪ್ರೆಸ್ ಮಾಡೋಕ್ಕೆ ಸಾಕು ತಾನೇ ಹಿಂದೆ ಹೋಗ್ತಾಯಿದೆ. ಅದು ಏನು ನೋಡಿ, ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಾನು ಥ್ರಾಟಲ್ ಕೈಲಿ ಹಿಡ್ದೇ ಇಲ್ಲ, ಮಿರರ್ ಹಿಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತಾನೇ ರಿವರ್ಸ್ ಹೋಗ್ತಾನೆ ಇದೆ. ಇವಾಗ ವ್ಯಾರಂಟಿ ಕೊಟ್ಟು ಬಂದಿದ್ದೀನಿ. ಆ ಥ್ರಾಟಲ್ ಬಂದಮೇಲೆ ಫಿಟ್ ಮಾಡಿ ಕೊಡ್ತೀನಿ ಅಂತಲೂ ಹೇಳಿದ್ರು. ಮತ್ತು ನಾವು ಸ್ವಲ್ಪ ಅದನ್ನು ಹಿಡ್ಕೊಂಡ್ರೆ ಥ್ರಾಟಲ್ನ ನಾವು ಎಕ್ಸಿಲೇಟ್ರಿಗೆ ಇಟ್ಕೊಂಡ್ರೆ ಇದಾಗುತ್ತೆ, ಬಿಟ್ಟರೆ ಮತ್ತೆ ರಿಟರ್ನ್ ಹೋಗ್ತಾನೆ ಇದೆ. ಈ ಥರ ಪ್ರಾಬ್ಲಮ್ ಅಂದಾಗ ಮನೆಯಲ್ಲಿ ಗೊತ್ತಿರಲಿ, ನೋಡ್ತಾ ಇರ್ಬೋದು ನಾನು ಕಾಲು ಸಂಪೂರ್ಣ ಊರಿದ್ದೀನಿ, ಆದರೂ ಗಾಡಿ ಹಿಂದಕ್ಕೆ ಎಳಿತಾನೆ ಇದೆ. ಈಗ ನಾವು ಊರಿದ್ರು ಕೂಡ ಗೊತ್ತಿಲ್ಲದೆ ಯಾರಿಗಾದರೂ ಕೊಟ್ಟಾಗ ಗಾಡಿನ ಮನೆಯಲ್ಲಿ ಬಟನ್ ಒತ್ತಿ ರಿವರ್ಸ್ ಹೋಗಿ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಥರ ಪರಿಸ್ಥಿತಿ ಈ ವಿ ಗಾಡಿಯಲ್ಲಿ ಬರೋದು ಕಾಮನ್ ಕೆಲವೊಂದು ಸಂದರ್ಭಗಳಲ್ಲಿ. ಇದನ್ನು ನೀವು ಸ್ವಲ್ಪ ಗಮನ ಇಟ್ಕೊಂಡು ಯಾರಿಗಾದ್ರೂ ಕೊಡಬೇಕಾದ್ರೆ ಎಲ್ಲ ಕಂಡೀಷನ್ ಇದ್ದರೆ ಮಾತ್ರ ಈ ಗಾಡಿ ಕೊಡಿ, ಇಲ್ಲಾಂದರೆ ಕೊಡೋಕೆ ಹೋಗಬೇಡಿ. ಇದರಿಂದ ಅನಾಹುತ ಆಗೋ ಚಾನ್ಸಸ್ ಭಾಳ ಇದ್ದಾವೆ. ಇನ್ನು ಈ ಥ್ರಾಟಲ್ಲು ಇವಾಗ ಬುಕ್ ಮಾಡಿದ್ದೀನಿ, ಬಂದಮೇಲೆ ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಇದು ಬಂದಮೇಲೆ ನೋಡೋಣ, ಅದು ಹಾಕ್ಸಿದ ಮೇಲೆ ಏನು ಸರಿ ಹೋಗುತ್ತೋ ಏನು ಮತ್ತೆ ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯೋ ಗೊತ್ತಾಗುತ್ತೆ. ಇನ್ನು ಈ ಗಾಡಿಗಳಲ್ಲಿ ಈ ರಿವರ್ಸ್ ಮೋಡ್ ಇರುತ್ತಲ್ಲ, ಇದೇ ಥರ ಕೆಲವೊಬ್ಬರು ಹೇಳಿದ್ರು ನನಗೆ, ನಮ್ಮದು ಗಾಡಿ ಆಟೋಮೆಟಿಕ್ ಥ್ರಾಟಲ್ ಜಾಸ್ತಿ ಆಗಿಬಿಟ್ಟು ತಾನೇ ಹೋಗ್ತಾ ಇದೆ, ನಾವು ಕ್ರೂಸ್ ಕಂಟ್ರೋಲ್ ಹಾಕೋ ಥರ ಹೋಗ್ತಾ ಇದೆ, ರೇಸ್ ಆಟೋಮೆಟಿಕ್ಕಾಗಿ ಆಗ್ತಾಯಿದೆ ಅಂತಲೂ ಹೇಳಿದ್ರು ಕೆಲವೊಂದಿಷ್ಟು ಜನ. ನೀವು ಆದಷ್ಟು ವ್ಯಾರಂಟಿನಲ್ಲಿದ್ದರೆ ಅದನ್ನ ಇಮಿಡಿಯೇಟ್ಲಿ ಆಗಿ ಕ್ಲೈಮ್ ಮಾಡಿಸ್ಕೊಂಡು ನಿಮ್ದು ಏನು ಸಮಸ್ಯೆ ಇರುತ್ತೆ ಅದನ್ನ ಬಗೆಹರಿಸ್ಕೊಳ್ಳಿ. ಈ ಥ್ರಾಟಲ್ ಆಟೋಮೆಟಿಕ್ಕಾಗಿ ನಮ್ಮದು ಏನು ಇವಾಗ ರಿವರ್ಸ್ ಹೋಗ್ತಿದೆ ಅದೇ ಥರ ಮುಂದೆ ಹೋಗ್ತಿದೆ ಅಂತಂದರು. ಕೆಲವಷ್ಟು ಜನಕ್ಕೆ ಕೇಳಿದೆ ನಾನಲ್ಲಿ ಸರ್ವಿಸ್ ಸೆಂಟ್ರ್ನಲ್ಲಿ ಬಂದವರಿಗೆ, ಥ್ರಾಟಲ್ ಸಮಸ್ಯೆ ನಮ್ಮದು ಕೂಡ ಆಗಿದೆ ಅಂದರು. ಮುಂದೆ ಹೋಗ್ತದೆ ಅಂದರೆ ಅದು ಭಾಳ ಅಪಾಯನೇ. ಯಾಕಂದರೆ ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಯಾವಾಗಲೂ ನಾವು ಪಾರ್ಕ್ ಮೋಡಲ್ಲಿ ಹಾಕ್ಬಿಟ್ಟು ನಿಂದ್ರಿಸಿರಲ್ಲ, ಆನ್ನಲ್ಲೇ ಇರುತ್ತೆ, ಅದು ನಾರ್ಮಲ್ ಮೋಡಲ್ಲೇ ಇರುತ್ತೆ. ಯಾವಾಗಲೂ ಕೀ ಚಾಲು ಮಾಡಿಬಿಟ್ಟು ನಾವು ಪಾರ್ಕ್ ಮೋಡ್ ತೆಗೆದಾಗ ಆಟೋಮೆಟಿಕ್ ಎಕ್ಸಲೇಟ್ರ್ ತೊಗೊಂಬಿಟ್ರೆ ತನ್ನ ಪಾಡಿಗೆ ತಾನೇ ಅದು ಥ್ರಾಟ್ ಆದರೆ ಸಮಸ್ಯೆ. ಇದನ್ನು ನೀವು ನೋಡ್ಕೋಬೇಕು. ಹಾಗೆ ಇದು ಥರದ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇ ವಿ ಯೂಸ್ ಮಾಡ್ತಿರೋಂಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ ಇದ್ದರೂ